ಸಾಮಾನ್ಯವಾಗಿ ಭೂ ಸ್ವಾಧೀನ ಆದಮೇಲೆ 2 ವರ್ಷದೊಳಗೆ ಅನ್ವಯ ಮಾಡಬೇಕು ಅಂತೇಳಿ ಇದೆ. ಆದರೆ ಈ ಸುಪ್ರೀಂ ಕೋರ್ಟ್ ಇದು ಇನ್ವಾಲ್ವ್ ಆಗಿರೋದ್ರಿಂದ ಈ PRR ರೋಡ್ಗೆ ಸುಪ್ರೀಂ ಕೋರ್ಟು 2 ವರ್ಷ ಹಿಂದೆ ನಾನು ಅಧ್ಯಕ್ಷನಾಗಿದ್ದಾಗೆ ಆದೇಶ ಆಗಿದ್ದದು. ಯಾಕೆ ಇಷ್ಟು ಡಿಲೇ ಮಾಡ್ತಾ ಇದ್ದೀರಿ ಅಂತೇಳಿ ಸರ್ಕಾರ ನೋಟಿಸ್ ಇಶ್ಯೂಟ್ ಮಾಡಿ ಸರ್ಕಾರ ಅಪ್ಡೇಟ್ ಕೊಡ್ತು, ಇಲ್ಲ ನಾವು ರೋಡ್ ಮಾಡ್ತೀವಿ, ಈ ಥರ ಬೇರೆ ಬೇರೆ ಕಾರಣಗಳಿಂದ ಆಗಿಲ್ಲ, ಪರಿಹಾರ ದುಡ್ಡಿಲ್ಲ ಅದು ಇದು ಅಂತ ಹೇಳಿದ್ರು. ಅವೆಲ್ಲ ಕಾರಣ ಹೇಳಂಗಿಲ್ಲ, ರಸ್ತೆ ಮಾಡಬೇಕು ಅಂತಾನೆ ಹೇಳಿದ್ರು, ಬಿಡಬೇಕು ಅಂತ ಅವ್ರು ಹೇಳಲೇ ಇಲ್ಲ. ನಿಮ್ಮ ಕೈಯಲ್ಲಿ ಆದರೆ ಮಾಡ್ರಿ, ಆಗಲಿಲ್ಲ ಅಂದರೆ ಡ್ರಾಪ್ ಮಾಡ್ರಿ ಅಂತ ಹೇಳಿದ್ರೆ ಡ್ರಾಪ್ ಮಾಡ್ಬಿಡೋದು. ಆದರೆ ಸುಪ್ರೀಂ ಕೋರ್ಟ್ ಮಾಡಲೇಬೇಕು ಅಂತೇಳಿ ತೀರ್ಮಾನ ಕೊಟ್ಟಿರೋದ್ರಿಂದ ಅದಕ್ಕೇನು ಟೈಮ್ ಬೌಂಡ್ ಅಂತೇನಿಲ್ಲ. ಬಟ್ ಈಗ PRR ಒಂದು ಆಲ್ರೆಡಿ ಎಲ್ಲ ಪ್ರೋಸೆಸ್ ಆಗಿದೆ, ಲ್ಯಾಂಡ್ ಅಕ್ವಿಜಿಷನ್ ಆಫರ್ ಆಗಿದೆ, ಲ್ಯಾಂಡ್ ಕೂಡ ಆಗೈತೆ. ಈಗ ಸೆಕೆಂಡ್ 2 ಈಗ ಸ್ಟಾರ್ಟ್ ಮಾಡವೆ. ಸ್ಟಾರ್ಟ್ ಮಾಡಬೇಕು ಅಂತ ಹೇಳಿದಾಗ ನಿಮ್ಗೆಲ್ಲ ಕೊಟ್ಟು ಕನ್ಸಲ್ಟ್ ತಗೋತಾರೆ. ಕನ್ಸಲ್ಟ್ ಅಂದರೆ ಬಲವಂತದ ಅಕ್ವಿಜೇಷನ್ ಅಲ್ಲ, ಇದು ರೇಟ್ ಫಿಕ್ಸ್ ಮಾಡ್ತಾರೆ. TDR ಬೇಕಾದ್ರೂ ತೊಗೊಂಬೋದಿದ್ರಲ್ಲಿ 2 ಆಪ್ಷನ್ ಕೊಟ್ಟವೆ. ಒಂದು ಕ್ಯಾಶ್ ಫಿಕ್ಸ್ ಮಾಡ್ತಾರೆ, ಗೈಡೆನ್ಸ್ ಮೇಲೆ ಕ್ಯಾಶ್ ಫಿಕ್ಸ್ ಮಾಡ್ತಾರೆ. ಎರಡನೇದು TDR ಬೇಕಾದ್ರೂ ತೊಗೊಬೋದು. ಈ ಹೊಸ TDR ಮಾಡಿದ್ರೆ ಸ್ವಲ್ಪ ಅಟ್ರಾಕ್ಟಿವ್ ಆಗಿ ಐತೆ ಅಂತೇಳಿ ಹೇಳಿದ್ರೆ ಅದು ಪೂರ್ತಿ ನಾನು ಇನ್ನೂ ನೋಡಿಲ್ಲ. ಅದು ಕೆಲವು ಡೆವಲಪರ್ TDR ತಗೋತಾರೆ, ಯಾರು ಕ್ಯಾಶ್ ಬೇಕೋ ಕ್ಯಾಶ್ ತಗೋತಾರೆ. ಅವ್ರು ಹೋಗಿ ಕನ್ಸಲ್ಟ್ ಕೊಟ್ಟು ನಾನು ಭೂಸ್ವಾಧೀನಕ್ಕೆ ಒಪ್ಕೊಂಡಿದ್ದೀನಿ ದುಡ್ಡು ಕೊಡ್ರಿ ಅಂತ ಹೇಳಿದ್ರೆ ಇಮಿಡಿಯೇಟ್ ಲೀಗಲ್ ಆಗಿರೋದಕ್ಕೆ ಚೆಕ್ ಕೊಟ್ಬಿಡ್ತಾರೆ. ಯಾರು ನಾವು ಅಬ್ಜೆಕ್ಷನ್ ಮಾಡ್ತೀವಿ ಅಂತ ಹೇಳ್ತಾರೆ ಆ ದುಡ್ಡನ್ನು ಬ್ಯಾಂಕಲ್ಲಿ ಡೆಪಾಸಿಟ್ ಮಾಡ್ಬಿಡ್ತಾರೆ, ಕೋರ್ಟಲ್ಲಿ ಡೆಪಾಸಿಟ್ ಮಾಡ್ತಾರೆ. ಕೋರ್ಟಲ್ಲಿ ಕೇಸ್ ನಡೀತಾ ಇರ್ತದೆ. ಬಟ್ ಇವರಿಗೆ ರೋಡ್ ಕೆಲಸ ಅಂತೂ ಸ್ಟಾರ್ಟ್ ಮಾಡ್ಬಿಡ್ತಾರೆ. ಯಾವುದು ಸ್ಟೇ ಕೊಟ್ಟಿದ್ರೆ ಆ ರೋಡನ್ನು ಮುಟ್ಟಲ್ಲ. ಸ್ಟೇ ಇಲ್ಲ, ಕೋರ್ಟ್ ಕೇಸ್ ನಡೀತಾ ಇದೆ ಅಂದಾಗ ಮಾಡ್ತಾರೆ. ಕೊನೆ ಕೋರ್ಟಲ್ಲಿ ಏನಾದರೂ ತೀರ್ಮಾನ ಮಾಡಿ ಇಲ್ಲ ಇಷ್ಟು ಕಾಂಪನ್ಸೇಷನ್ ಕೊಡಬೇಕು ಅಂದರೆ ಕೋರ್ಟಿನ ಅಂತಿಮ ಆದೇಶಕ್ಕೊಳಗಾಗಿ ಸರ್ಕಾರ ಅನೌನ್ಸ್ ಮಾಡ್ಬೋದು, ಇಲ್ಲ ಅಷ್ಟಕ್ಕೆ ಕೋರ್ಟ್ ತೀರ್ಮಾನ ಮಾಡೋದು ಗೊತ್ತಿಲ್ಲ. ಬಟ್ ರೋಡ್ ಅಂತೂ ಈಗಿರೋ ಇದರಲ್ಲಿ PRR 1 ಅಂತೂ ಫಾಸ್ಟಾಗಿ ಮಾಡ್ತೀವಿ. ನನಗೂ ಇಂಟ್ರೆಸ್ಟ್ ಐತೆ, ಯಾಕಂದರೆ ಈ ಬೆಂಗಳೂರಲ್ಲಿ ಇರ್ತಕ್ಕಂಥ ಈ ಟ್ರಾಫಿಕ್ಗೆ ಈಗ ನೀವು ಬರಬೇಕಾದ್ರೆ 1 ಅವರ್ ಆಯ್ತಾ, ಅಲ್ಲಿಂದ ಬರಬೇಕಾದ್ರೆ 1 ಅವರ್ ಆಗ್ತದೆ. ಬೆಂಗಳೂರಲ್ಲಂತೂ ಜಾಮ್ ಎದ್ದೋಗ್ತದೆ. ಯಾರು ಏನಾದರೂ ಅಂದ್ಕೊಂಡ್ಲಿ, ಯಾಕಂದರೆ ಅಲ್ಲಿ ಯಾರು ರೈತರ ಜಮೀನು ಹೋಗ್ತದೆ ಅವ್ರು ನೋವಿರ್ತದೆ. ರೈತರ ಜಮೀನು ಹೋಗದೆ ಇರೋರಿಗೆ ಫಸ್ಟ್ ಮಾಡೋಣ ರೋಡು ಅಂತ ಹೇಳ್ತಾರೆ, ಯಾಕಂದ್ರೆ ಹಿಂದೇನು ಹೋಗಲ್ವಲ್ಲ. ಸೊ ಅಂತಾದ್ರೆ ನಮ್ದು ನಾನೊಂದು ರೋಡ್ ಮಾಡಬೇಕು ಅಂತೇಳಿ, ಯಾಕಂದರೆ ಇಲ್ಲಿ ಹತ್ತಿದ್ರೆ 10 ನಿಮಿಷಕ್ಕೆ ನಾನು ಮಾತಾಡ್ಕೊಳ್ಳೋದು ಇರ್ತೀನಿ. ಮತ್ತು ಬೆಂಗಳೂರಿಗೆ ಅವಶ್ಯಕತೆ ಇದೆ, ಇಷ್ಟು ಬೆಳೆದಿರ್ತಕ್ಕಂಥ ಬೆಂಗಳೂರಿಗೆ ಈ PRR ಒಂದು ರೋಡ್ ಅವಶ್ಯಕತೆ ಇದೆ. PRR 2 ಅವ್ರು ಇತ್ತೀಚೆಗೆ ಸ್ಟಾರ್ಟ್ ಮಾಡೋದು, ನನಗೂ ಕೂಡ ಗಮನಕ್ಕಿಲ್ಲ. 1 ತಿಂಗಳಿಂದ ಅವರು ನೋಟಿಸ್ ಕೊಟ್ಟು ಏನೋ ಶುರು ಮಾಡೋರೆ. ಅದು ನಾವೆಲ್ಲ ಆ ಭಾಗದ MLAಗಳು 4 ಜನ ಏನಿದ್ದೀವಿ, ಸೋಮಶೇಖರ್, ನಾನು, ಇವರೆಲ್ಲ ಕೂತ್ಕೊಂಡು ಒಂದು ಸಭೆ ಮಾಡಲೇಬೇಕಾಗ್ತದೆ. ಅವರು ಸಭೆ ಮಾಡಿದ್ಮೇಲೆ ಅಂತಿಮವಾದ ತೀರ್ಮಾನ ತಗೋತೀವಿ. ಒಂದು ಒಳ್ಳೆ ನ್ಯಾಯಯುತವಾದಂಥ ಕಾಂಪನ್ಸೇಷನ್ ಕೊಡುವಂಥ ಪ್ರಯತ್ನವನ್ನು ಕೂಡ ನಾವು ಮಾಡ್ತೀವಿ. ಧನ್ಯವಾದಗಳು.